ರಾತ್ರಿ ಈ ಹುಡುಗ ಮಲಗಿರಬೇಕಾದ್ರೆ ಗುರುಗಳು ಏನು ಮಾಡ್ತಾರಂದರೆ ಒಂದು ದೊಡ್ಡ ಕಲ್ಲನ್ನು ಅವನ ಬೆನ್ನಿಗೆ ಕಟ್ತಾರೆ. ಬೆಳಗಾಗುತ್ತೆ, ಹುಡುಗ ಎದ್ದೊಳ್ತಾನೆ, ನೋಡಿದ್ರೆ ಬೆನ್ನಿಗೆ ಕಲ್ಲು ಕಟ್ಟಿದ್ದಾರೆ. ಇವನೇನು ಮಾಡ್ತಾನಂದರೆ ಗುರುಗಳ ಹತ್ರ ಹೋಗ್ತಾನೆ, ದಯವಿಟ್ಟು ಈ ಕಲ್ಲನ್ನು ಬಿಚ್ಚಿ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೀನು ನಿನ್ನೆ ಯಾವ್ಯಾವ ಪ್ರಾಣಿಗಳಿಗೆ ಕಲ್ಲನ್ನು ಕಟ್ಟಿದ್ದಲ್ಲ ಅದನ್ನೆಲ್ಲ ಬಿಚ್ಚಿ ಅವುಗಳನ್ನ ಬಿಟ್ಬಿಟ್ಟು ಬಾ, ನಂತರ ನಾನು ನಿನ್ನ ಬೆನ್ನಿಗೆ ಕಟ್ಟಿರುವಂತಹ ಕಲ್ಲನ್ನು ಬಿಚ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಒಂದು ವೇಳೆ ಯಾವುದಾದ್ರೂ ಒಂದು ಪ್ರಾಣಿ ಸತ್ತೋಗಿದ್ದರೆ ನೀನು ಸಾಯೋವರೆಗೂ ನಿನ್ನ ಎದೆಯಲ್ಲಿ ಆ ಭಾರವನ್ನು ಹೊತ್ಕೊಂಡು ತಿರುಗಬೇಕಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಈ ಹುಡುಗ ಬೆನ್ನಿಗೆ ಕಟ್ಟಿರುವಂತಹ ಕಲ್ಲಿನ ಸಮೇತ ದೋಣಿಯಲ್ಲಿ ಕುಳಿತು ಕೆರೆಯ ದಡಕ್ಕೆ ಹೋಗ್ತಾನೆ. ಆ ಬೆಟ್ಟ ಗುಡ್ಡಗಳಲ್ಲಿ ಹೋಗ್ತಾನೆ. ಅಲ್ಲಿರುವ ಕೊಳದಲ್ಲಿ ಆ ಮೀನನ್ನು ನೋಡ್ತಾನೆ. ಅದು ಸತ್ತೋಗಿರುತ್ತೆ. ಅವನಿಗೆ ಬೇಸರ ಆಗುತ್ತೆ. ಕಪ್ಪೆಯನ್ನು ಹುಡ್ಕೊಂಡು ಹೋಗ್ತಾನೆ. ಅದು ಇನ್ನೂ ಸತ್ತಿರೋದಿಲ್ಲ. ಆ ಕಲ್ಲನ್ನು ಬಿಚ್ತಾನೆ. ನಂತರ ಹಾವನ್ನು ಹುಡ್ಕೊಂಡು ಹೋಗ್ತಾನೆ. ಅದು ಕೂಡ ಸತ್ತೋಗಿರುತ್ತೆ. ಕಲ್ಲನ್ನು ಕಟ್ಟಿದ್ದರಿಂದ ಅದು ಎಲ್ಲೂ ಹೋಗೋಕ್ಕಾಗದೆ ಯಾವುದೋ ಒಂದು ಪ್ರಾಣಿ ಅದರ ಮೇಲೆ ಅಟ್ಯಾಕ್ ಮಾಡಿ ಅದು ಸತ್ತೋಗಿರುತ್ತೆ. ಅದನ್ನು ನೋಡಿ ಅವನು ತುಂಬ ಬೇಸರ ಆಗುತ್ತೆ, ಜೋರಾಗಿ ಅಳ್ತಾನೆ. ಇದನ್ನೆಲ್ಲ ಹಿರಿಯ ಬೌದ್ಧ ಭಿಕ್ಷುಗಳಾದಂತಹ ಗುರುಗಳು ನೋಡ್ತಾ ಇರ್ತಾರೆ. ಪಾರ್ಟ್ 2 ಸಮ್ಮರ್, ಬೇಸಿಗೆ ಕಾಲ. ಈ ಬಾಲಕ ಈಗ ಯುವಕನಾಗಿದ್ದಾನೆ. 17-18 ವರ್ಷ ವಯಸ್ಸಾಗಿರ್ಬೋದು. ಅವನು ಎಂದಿನಂತೆ ದೋಣಿಯಲ್ಲಿ ಕೆರೆಯ ದಡಕ್ಕೆ ಹೋಗೋದು, ಅಲ್ಲಿರುವಂತಹ ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡೋದು, ಗಿಡಮೂಲಿಕೆಗಳನ್ನು ತರೋದು, ಹೀಗೆ ಜೀವನ ನಡೀತಾ ಇರುತ್ತೆ. ಒಂದು ದಿನ ಈ ಬೌದ್ಧ ಕುಟೀರಕ್ಕೆ ಒಬ್ಬಳ ವಯಸ್ಸಾದ ಮಹಿಳೆ ಮತ್ತು ಅವಳ ಮಗಳು ಇಬ್ಬರೂ ಬರ್ತಾರೆ. ಆ ಮಹಿಳೆ ಗುರುವಿನ ಹತ್ರ ಹೇಳ್ತಾಳೆ, ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಚಿಕಿತ್ಸೆ ನೀಡಿ ನೀವೇ ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಗುರುಗಳು ಸರಿ ಅಂತ ಒಪ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಅವಳು ಇಲ್ಲೇ ಸ್ವಲ್ಪ ದಿನ ಇರಲಿ, ನಾನು ಅವಳಿಗೆ ಚಿಕಿತ್ಸೆ ನೀಡ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಆ ಮಹಿಳೆ ತನ್ನ ಮಗಳನ್ನು ಅಲ್ಲಿ ಬಿಟ್ಟು ಹೊರಡ್ತಾಳೆ. ಈಗ ಬೌದ್ಧ ಕುಟೀರದಲ್ಲಿ 3 ಜನ ಇದ್ದಾರೆ, ಗುರು, ಶಿಷ್ಯ ಹಾಗೂ ಈ ಯುವತಿ. ಈ ಬಾಲಕನಿಗೆ ಅಂದರೆ ಈ ಯುವಕನಿಗೆ ಆ ಹುಡುಗಿಯ ಮೇಲೆ ಒಂದು ಆಕರ್ಷಣೆ ಉಂಟಾಗುತ್ತೆ. ಒಮ್ಮೆ ಅವಳು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಇವನು ಬೈ ಚಾನ್ಸ್ ನೋಡಿಬಿಡ್ತಾನೆ. ಆಗ ಅವನಲ್ಲಿರುವಂತಹ ಕಾಮನೆಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಅವನು ಅವಳನ್ನ ಪರಿಚಯ ಮಾಡ್ಕೊಳ್ತಾನೆ. ಅವಳನ್ನ ದೋಣಿಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿರುವ ಬೆಟ್ಟ ಗುಡ್ಡಗಳಲ್ಲೆಲ್ಲ ಅಲೆದಾಡ್ತಾನೆ. ಹೀಗೆ ಇಬ್ಬರೂ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ, ಸ್ವಲ್ಪ ಕ್ಲೋಸ್ ಆಗ್ತಾರೆ. ನಂತರ ಏನಾಗುತ್ತಂದರೆ ಇವರಿಬ್ಬರು ದೈಹಿಕವಾಗಿ ಒಂದಾಗ್ತಾರೆ. ಒಂದು ದಿನ ರಾತ್ರಿ ಇವರಿಬ್ಬರು ದೋಣಿ ತೊಗೊಂಡು ಹೋಗ್ತಾರೆ. ದೋಣಿಯಲ್ಲಿ ಹೀಗೆ ಸುತ್ತಾಡ್ತಾ ಇರ್ತಾರೆ. ರಾತ್ರಿ ಹಾಗೆ ಮಲಗಿಬಿಡ್ತಾರೆ ಅವರು. ಬೆಳಗಾಗುತ್ತೆ. ಗುರುಗಳು ಕುಟೀರದಿಂದ ಹೊರಗಡೆ ಬರ್ತಾರೆ. ನೋಡ್ತಾರೆ ದೋಣಿಯಲ್ಲಿ ಇವರಿಬ್ಬರು ಮಲಗಿದ್ದಾರೆ. ಅದನ್ನು ಅವ್ರು ನೋಡಿಬಿಟ್ಟು ಸುಮ್ಮನೆ ಏನೂ ಹೇಳೋದಿಲ್ಲ, ಸುಮ್ಮನೆ ಕುಳಿತಿರ್ತಾರೆ. ಈ ಶಿಷ್ಯನಿಗೆ